ಇನ್ಮುಂದೆ ಮೆಟ್ರೋ ಪ್ರಯಾಣಿಕರಿಗೆ ಪಾಸ್ಗಳು ಸಿಗಲಿವೆ. ದಿನದ ಪಾಸ್, 3 ದಿನದ ಪಾಸ್ ಹಾಗೂ 5 ದಿನದ ಪಾಸ್ ಲಭ್ಯವಾಗಲಿದೆ. 1 ದಿನದ ಪಾಸ್ಗೆ ₹250, 3 ದಿನಗಳ ಪಾಸ್ಗೆ ₹550 ಹಾಗೂ 5 ದಿನಗಳ ಪಾಸ್ಗೆ ₹850 ನಿಗದಿಗೊಳಿಸಲಾಗಿದ್ದು, ಅದು ಅನಿಯಮಿತ ಪ್ರಯಾಣ ಪಾಸ್ ಆಗಿದೆ. ಜನವರಿ 15ರಿಂದ ಮೊಬೈಲ್ನಲ್ಲೇ ಕ್ಯೂಆರ್ ಕೋಡ್ ಬಳಸಿ ಪಾಸ್ ಪಡೆಯಬಹುದು ಎಂದು ಬಿಎಂಆರ್ಸಿಎಲ್ ಪ್ರಕಟಣೆ ಹೊರಡಿಸಿದೆ. ನಮ್ಮ ಮೆಟ್ರೋ ಯೆಲ್ಲೋ ಲೈನ್ಗೆ ಮತ್ತೊಂದು ರೈಲು ಬಂದಿದೆ. ಜನವರಿ 15ರಿಂದ 7ನೇ ರೈಲು ಸಂಚರಿಸಲಿದೆ. 7ನೇ ರೈಲು ಸೇರ್ಪಡೆಯಿಂದ ಹಳದಿ ಮಾರ್ಗದಲ್ಲಿ ಅಂತರ ಇಳಿಕೆಯಾಗಲಿದೆ. ಈ ಹಿಂದೆ 13 ನಿಮಿಷಕ್ಕೊಂದರಂತೆ ಸಂಚರಿಸುತ್ತಿದ್ದ ಮೆಟ್ರೋ ಇದೀಗ ಪ್ರತಿ 10 ನಿಮಿಷಕ್ಕೊಂದು ರೈಲು ಸಂಚರಿಸಲಿದೆ. ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5ನಲ್ಲಿ ಪತ್ನಿಗೆ ವಂಚಿಸಿ ಪ್ರೇಯಸಿ ಜೊತೆಗಿದ್ದ ಟೆಕ್ಕಿ ಪತಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾನೆ. ಎಲೆಕ್ಟ್ರಾನಿಕ್ ಸಿಟಿಯ ಪಿಜಿಯಲ್ಲಿ ಪ್ರೇಯಸಿ ಜೊತೆಗೆ ಜಡ್ರಿಲಾ ಜಾಕೋಬ್ ಆರೋಪ ಸಿಕ್ಕಿಬಿದ್ದಿದ್ದಾನೆ. ಪತಿಗೆ ಕೆಲಸ ಇಲ್ಲದ ಕಾರಣ ಲಕ್ಷಾಂತರ ಸಂಬಳ ಬರುತ್ತಿದ್ದ ತನ್ನ ಕೆಲಸವನ್ನ ಪತಿಗೆ ಕೊಡಿಸಿದ್ಲು. ಆದರೆ ಒಂದು ಮಗುವಾದ ಬಳಿಕ ಪತ್ನಿಗೆ ಕಿರುಕುಳ ಕೊಡ್ತಿದ್ದಂತೆ, ಜಾತಿ ನಿಂದನೆ ಮಾಡಿ ಟಾರ್ಚರ್ ಕೊಡ್ತಿದ್ದಂತೆ. ಇದೀಗ ಪ್ರೇಯಸಿ ಜೊತೆ ಇದ್ದಾಗಲೇ ಪತಿ ಸಿಕ್ಕಿಬಿದ್ದಿದ್ದಾನೆ.